ಒಬ್ಬ ಹುಡುಗ ಮತ್ತು ಹುಡುಗಿ ಪರಸ್ಪರ ಗಾಢವಾಗಿ ಪ್ರೀತಿಸುತ್ತಿದ್ದರು. ಅವರು ಎಲ್ಲ ಸಂದರ್ಭಗಳನ್ನು ಅಪಾರ ಉತ್ಸಾಹದಿಂದ ಆಚರಿಸುತ್ತಿದ್ದರು. ಅಷ್ಟರಲ್ಲೇ ಕ್ರಿಸ್ಮಸ್ ಹಬ್ಬ ಸಮೀಪಿಸಿತು. ಇಬ್ಬರೂ ಬಹಳ ಬಡವರಾಗಿದ್ದರಿಂದ ಒಬ್ಬರು ಮತ್ತೊಬ್ಬರಿಗೆ ಕ್ರಿಸ್ಮಸ್ ಉಡುಗೊರೆಗಳನ್ನು ನೀಡಲು ಶಕ್ತರಾಗಿರಲಿಲ್ಲ. ಆದರೂ ಏನಾದರೂ ಮಾಡಬೇಕೆಂದು ಅವರು ನಿರ್ಧರಿಸಿದರು. ಆ ಹುಡುಗಿಯ ಬಳಿ ಇದ್ದ ಒಂದೇ ಒಂದು ಅಮೂಲ್ಯ ವಸ್ತುವೆಂದರೆ ಅವಳ ಉದ್ದನೆಯ ಬಂಗಾರ ಬಣ್ಣದ ಕೂದಲು. ಹುಡುಗನ ಬಳಿ ಸವಕಲಾದ ಬೆಲ್ಟ್ನ ಒಂದು ಕೈಗಡಿಯಾರವಿತ್ತು. ಹುಡುಗಿ ತನ್ನ ಬಂಗಾರ ಬಣ್ಣದ ಕೂದಲು ಮಾರಿ ಅವನ ವಾಚಿಗೊಂದು ಹೊಸ ಬೆಲ್ಟ್ ಖರೀದಿಸಿದಳು. ಇತ್ತ ಈ ಹುಡುಗ ತನ್ನ ವಾಚನ್ನು ಮಾರಿ ಅವಳಿಗಾಗಿ ಸುಂದರವಾದ ಕೂದಲನ್ನು ಬಾಚಿಕೊಳ್ಳಲೆಂದು 2 ಬಾಚಣಿಗೆಗಳನ್ನು ಕೊಂಡು ತಂದನು. ಕ್ರಿಸ್ಮಸ್ ದಿನ ಬಂದಾಗ ಅವರಿಬ್ಬರು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡು ಜೀವನದ ವಿಪರ್ಯಾಸವನ್ನು ಕಂಡು ನಕ್ಕು ಬಿಟ್ಟರು. ಪ್ರಶ್ನೆಗಳು: ಜೀವನದ ವಿಪರ್ಯಾಸವೇನು? ಎರಡನೆಯದಾಗಿ, ಈ ಕಥೆಯ ಪರಿಣಾಮವೇನು? ಉತ್ತರಗಳು: ಬೆಲ್ಟ್ ಕಟ್ಟಲು ಕೈಗಡಿಯಾರವಿರಲಿಲ್ಲ ಮತ್ತು ಬಾಚಣಿಗೆಯನ್ನು ಬಳಸಲು ಕೂದಲೇ ಇರಲಿಲ್ಲ. ಎರಡನೆಯ ಪ್ರಶ್ನೆಗೆ ಉತ್ತರ: ಅವರಿಬ್ಬರು ಪ್ರೀತಿಗಾಗಿ ತಮ್ಮಲ್ಲಿದ್ದ ಅತ್ಯಮೂಲ್ಯ ವಸ್ತುಗಳನ್ನು ಮಾರಿಬಿಡಲು ಮುಂದಾದರು. ಅವರು ಪ್ರದರ್ಶಿಸಿದ ಸ್ವಯಂ ತ್ಯಾಗದ ಪ್ರೀತಿ ನಿಜಕ್ಕೂ ಬೆಲೆ ಕಟ್ಟಲಾಗದ ವಸ್ತುವಾಗಿದೆ. ಜನರು ಸಾಮಾನ್ಯವಾಗಿ ಐಹಿಕ ವಸ್ತುಗಳನ್ನೇ ಪರಸ್ಪರ ಉಡುಗೊರೆಯಾಗಿ ಕೊಡುತ್ತಾರೆ. ಆದರೆ ಸಹಜ ಪ್ರೀತಿಗಿಂತಲೂ ಮಿಗಿಯಾದ ಉಡುಗೊರೆ ಮತ್ತೊಂದಿಲ್ಲ.